ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು ಅಂತಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ಈ ಒಂದು 300 rupees ನೀವು ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 rupees ಪ್ಯಾಕೇಜ್ ಬಂದು ನೆಕ್ಸ್ಟ್ ಮಂತ್ ಎಂಡ್ ವರೆಗೂ ಇರುತ್ತೆ, ಅಂದ್ರೆ ಜೂನ್ ಮಂತ್ ಎಂಡ್ ವರೆಗೂ ಇರುತ್ತೆ. ಸೊ 300 rupees ಪ್ಯಾಕೇಜ್ ತುಂಬಾ ಹೊತ್ತು ಮಾತಾಡಬೇಕು, ಸೊ ತುಂಬಾ ಕ್ವಶನ್ಸ್ ಗಳಿದೆ, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇದೆ ಅಂತ ಅಂದ್ರೆ ಈ ಒಂದು 300 rupees ಆಫರ್ ಇರೋದನ್ನ ಯುಟಿಲೈಸ್ ಮಾಡ್ಕೊಂಡು ನಿಮಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಕೊಂಡು ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಎಸ್ ಗೈಸ್, ಈ ಒಂದು 300 rupees ಪ್ಯಾಕೇಜ್ ಎಕ್ಸ್ಪೈರಿ ಆಗಕ್ಕಿಂತ ಮುಂಚೆ ಯುಟಿಲೈಸ್ ಮಾಡ್ಕೊಂಡ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ, ಬ್ರೇಕಪ್ ಆಗಿದೆ, ಸೊ ಡಿವೋರ್ಸ್ ಆಗಿದೆ, ಸೊ ನಾವು ಯಾವತ್ತಾದ್ರೂ ಒಂದಲ್ಲ ಒಂದು ದಿನ ಒಂದಾಗುವಂತ ಒಂದು ಆದ್ಯತೆಗಳಿದೆಯಾ, ಸೊ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೂವ್ ಆಗಬೇಕಾ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಉತ್ತರಗಳು ಸಿಗತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗುತ್ತಾ, ರಿಯೂನಿಯನ್ ಆಗುತ್ತಾ, ಯಾವಾಗ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ, ವೆಯ್ಟ್ ಮಾಡ್ಬೇಕಾ, ಮೂವ್ ಆಗಬೇಕಾ, ಪ್ರತಿಯೊಂದು ಉತ್ತರಗಳಿಗೆ ಅಂದ್ರೆ ನಿಮ್ಮ ಕ್ವಶನ್ ಗಳಿಗೆ ಉತ್ತರಗಳು ಸಿಗತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. Okay. ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಅಂಡ್ ಮೂನ್ ಕಾರ್ಡ್ ಇದೆ, ಟೆಂಪರೆನ್ಸ್ ಇದೆ, ಅಂಡ್ ಐ ಹ್ಯಾವ್ ಕಿಂಗ್ ಆಫ್ ಕಪ್ಸ್, ಪೇಜ್ ಆಫ್ ವ್ಯಾಂಡ್, 8 of Pentacles and 10 of Pentacles. Okay. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅಂಡ್ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ ಅಂತ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಬಂದು ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ ಅಂತ ನಂಗೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಜನ 10 of Pentacles ಇದೆ. ಐ ಥಿಂಕ್ ಯಾರೆಲ್ಲ ಮದ್ವೆ ಆಗಿರೋರು ನೋಡ್ತಾ ಇದ್ರ, ಡಿವೋರ್ಸ್ ಆಗಿದೆ ಅಥವಾ ಡಿವೋರ್ಸ್ ಆಗದೇನೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫು ಕೂಡ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ಆ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ 6 to 7 months ಒಳಗಡೆ ಅಥವಾ ವಿತ್ ಇನ್ ದಿಸ್ ಇಯರ್ ಒಳಗಡೆ ದಿಸ್ ಪರ್ಸನ್ ವಿಲ್ ಗೆಟ್ ರಿಕನ್ಸಿಲ್ಡ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಎಸ್ ಗೈಸ್, ಸೊ ಐ ಥಿಂಕ್ ನೀವು ತುಂಬಾನೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ, ತುಂಬಾ ಅರ್ಕೆಗಳನ್ನ ಹೊತ್ಕೊಂಡಿದ್ರ, ಕಂಡ ದೇವರುಗಳಿಗೆಲ್ಲಾನು ಕೂಡ ಸೊ ನನ್ನ ಲೈಫ್ ಅಲ್ಲಿ ಬರ್ಲಿ ಅಂತ ಅವ್ರಿಗೋಸ್ಕರ ಪೂಜೆ ಮಾಡಿಸ್ತಾ ಇರ್ಬೋದು. ಇಲ್ಲಿ ತುಂಬಾ ಆ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ವಾಪಸ್ ಬಂದೇ ಬರ್ತಾರೆ, ಆ ಒಂದು ವ್ಯಕ್ತಿ ಇಲ್ಲದೆ ನನ್ನ ಜೀವನವನ್ನ ನಡ್ಸೋಕ್ ಆಗಲ್ಲ. ಅಂಡ್ ಆ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ಪೂಜೆ, ಪುನಸ್ಕಾರ, ಮ್ಯಾನಿಫೆಸ್ಟೇಷನ್ ಎಲ್ಲಾ ರೀತಿಯ ಈ ಒಂದು ವ್ಯಕ್ತಿಗೆ ನೀವು ಡೆಡಿಕೇಟ್ ಮಾಡ್ತಾ ಇದ್ರೆ ಎವ್ರಿ ಡೇ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಯೋಚನೆ ಮಾಡ್ತಿದಾರಾ, ಥಿಂಕ್ ಮಾಡ್ತಿದಾರಾ ಅಂತ ಅಂದ್ರೆ
ವಿ ಹ್ಯಾವ್ ಟೆಂಪರೆನ್ಸ್. ಸೊ ಟೆಂಪರೆನ್ಸ್ ಇರೋದ್ರಿಂದ ನಿಮ್ಮ ವಿಚಾರವಾಗಿ ಅವರು ಡೀಪ್ಲಿ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಈ ಒಂದು ವ್ಯಕ್ತಿಗೂ ಕೂಡ ರಿಯಲೈಸ್ ಆಗ್ತಾ ಇರಬಹುದು, ಸೊ ನಾನೇನ್ ತಪ್ಪು ಮಾಡಿದೀನಿ. ಅಂಡ್ ಆ ಒಂದು ವ್ಯಕ್ತಿ ಬ್ರೇಕಪ್ ಆಗೋದಕ್ಕೆ ಕಾರಣನೇ ಆ ಒಂದು ವ್ಯಕ್ತಿ, ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣನೇ ಆ ಒಂದು ವ್ಯಕ್ತಿ. ಬಟ್ ಅವ್ರಾಗವ್ರೆ ಅವ್ರ ಲೈಫ್ ಅಲ್ಲಿ ಅವರ ಸಂಬಂಧದಲ್ಲಿ ಆಚೆ ಹೋಗಿರೋದ್ರಿಂದ ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿಯಿಂದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು, ಯಾವಾಗ ಇವ್ರನ್ನ ಹೇಗೆ ಇವ್ರ ಜೊತೆಗೆ ಅಪ್ರೋಚ್ ಮಾಡೋದು ಮಾತಾಡೋದಿಕ್ಕೆ. ಸೊ ಇವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಿ ಮಾತಾಡೋದಾ ಅಥವಾ ಕಮ್ಯುನಿಕೇಟ್ ಮಾಡೋದಾ, ಅಂದ್ರೆ ಇವ್ರಿಗೆ ಯಾವ ರೀತಿಯ ಸ್ಟೆಪ್ಸ್ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಬ್ಲಾಂಕ್ ಆಗ್ತಾ ಇದಾರೆ, ಬಿಕಾಸ್ ಅವ್ರದೇ ತಪ್ಪಿದೆ. ಇಲ್ಲಿ ನೀವ್ ಏನು ಕೂಡ ಮಾಡಿಲ್ಲ. ಈ ಒಂದ್ ವ್ಯಕ್ತಿನೇ ಬಂದ್ರು, ಆ ಒಂದ್ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಆಚೆ ಹೋದ್ರು, ಇದೆಲ್ಲ ಅವರೇ ಮಾಡಿದ್ದಾರೆ. ಸೊ ನೀವ್ ಇಲ್ಲಿ ಜಸ್ಟ್ ನಿಮ್ದೇನು ತಪ್ಪಿಲ್ಲ ಅಂದ್ರೂ ಕೂಡ ಸೊ ತುಂಬಾ ವರ್ಷಗಳಿಂದ ಅವರಿಂದ ತುಂಬಾನೇ ದೂರ ಉಳಿದಿದ್ದೀರಾ. ಆ ಒಂದ್ ವ್ಯಕ್ತಿ ನನ್ನ ಲೈಫಲ್ಲಿ ಬರ್ಲಿ, ನಾನು ಏನು ತಪ್ಪು ಮಾಡಿಲ್ಲ, ಅವ್ರಿಗೆಲ್ಲ ಅದ್ ಗೊತ್ತಾಗ್ಬೇಕು, ರಿಯಲೈಸ್ ಆಗ್ಬೇಕು ಅಂತ ನೀವು ಅದನ್ನೇ ಪ್ರೇ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲಾ ಪ್ರೇಯರ್ಸ್ಗೆ, ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ಸ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅದೆಲ್ಲದಕ್ಕೂ ಉತ್ತರಗಳು ಸಿಗ್ತಾ ಇದೆ. ಅಂಡ್ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ಅಂಡ್ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ಯಾಕಂತಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಇದ್ರಿ, ಅಂಡ್ ಆ ಒಂದು ವ್ಯಕ್ತಿ ನೀವು ಅವರು ಯಾವ ರೀತಿನಲ್ಲಿ ಲೈಕ್ ನಿಮ್ಮ ಇಬ್ಬರ ಸಂಬಂಧದಲ್ಲಿ ನೀವು ಯಾವ ರೀತಿನಲ್ಲಿ ಮಾತುಕತೆ ಮಾಡಿದ್ರಿ, ಅಥವಾ ಎಲ್ಲೆಲ್ಲ ಸುತ್ತಾಡಿದ್ರಿ, ಎಲ್ಲೆಲ್ಲ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ರಿ ಒಟ್ಟಿಗೆನೆ, ಆ ಎಲ್ಲಾ ಪ್ಲೇಸಸ್ಗೆ ಇವರು ರಿವಿಸಿಟ್ ಮಾಡ್ತಾ ಇರ್ಬೋದು. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಬಟ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ದಿಸ್ ಪರ್ಸನ್ ಇಸ್ ಎಮೋಷನಲಿ ಅಟ್ಯಾಚ್ಡ್ ಟು ಯು. ಸೊ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಇವರು ತುಂಬಾನೇ ಡೀಪ್ ಆಗಿ ಡೇ ಬೈ ಡೇ ನಿಮ್ಮ ವಿಚಾರದಲ್ಲಿ ಅಟ್ಯಾಚ್ಮೆಂಟ್ ಬೆಳೆಸ್ಕೋತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯು. ಸೊ ಹಿಂದೆ ಇವರು ತುಂಬಾ ತಪ್ಪುಗಳನ್ನ ಮಾಡಿದ್ರೆ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದೆ, ರಿಯಲೈಸೇಷನ್ ಆಗಿದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವಾಂಟ್ ಟು ಟಾಕ್ ಟು ಯು ವೆರಿ ಬ್ಯಾಡ್ಲಿ. ಸೊ ತುಂಬಾ ವಿಚಾರಗಳಿದೆ ಅವರು ನಿಮ್ಮ ಹತ್ರ ಮಾತಾಡೋದು. ಸೊ ಅದನ್ನೆಲ್ಲ ಯಾವಾಗ ಮಾತಾಡ್ತೀನಿ, ಯಾವಾಗ ನನ್ನ ಜೀವನದಲ್ಲಿ ಎಲ್ಲಾನು ಸರಿ ಹೋಗಿ ಮತ್ತೆ ನಂಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ, ಸೊ ಈ ಒಂದು ಸಂಬಂಧದಲ್ಲಿ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ನನ್ನ ವ್ಯಕ್ತಿ ಮುಖಾಂತರ ಅದೆಲ್ಲ ನಾನು ಪಡಿತೀನ, ಈ ರೀತಿ ಎಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀರಾ, ಸೊ ಅದೇ ರೀತಿ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಸೊ ಯಾವಾಗ ನಮ್ಮಿಬ್ರು ಮಧ್ಯ ರಿಕನ್ಸಿಲೇಷನ್ ಆಗತ್ತೆ, ಯಾವಾಗ ನಾವಿಬ್ರು ಒಂದಾಗ್ತೀವಿ, ಯಾವಾಗ ನಾವಿಬ್ರು ಮಾತಾಡ್ಕೋತೀವಿ ಒಬ್ರಿಗೊಬ್ರು. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ಎದುರು ನೋಡ್ತಾ ಇದ್ದಾರೆ, ನೀವೇನಾದ್ರೂ ಬೈ ಚಾನ್ಸ್ ಆಗಿ ಅವ್ರನ್ನ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ಅಥವಾ ಮಾತಾಡ್ತೀರಾ ಅಂತ. ಸೊ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ರು. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಅವ್ರಿಗೆ ಗೊತ್ತಿರ್ಲಿಲ್ಲ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಆಗತ್ತೆ, ಲವ್ ಆಗತ್ತೆ ಅಂತ. ಸೊ ಅವರು ಹಿಂದಿಂದು ನಿಮ್ಮ ಜೊತೆಗೆ ಫಸ್ಟ್ ಭೇಟಿ ಆದಾಗ ಯಾವ ರೀತಿನಲ್ಲಿ ನೀವಿದ್ರಿ, ಈಗ್ಲೂ ಕೂಡ ನೀವು ಅದೇ ರೀತಿ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಅವರ ಒಂದು ಸ್ವಭಾವಗಳಲ್ಲಿ ಚೇಂಜಸ್ ಆಗಿದ್ರೆ, ಬಟ್ ನಿಮ್ಮ ಒಂದು ಸ್ವಭಾವ ಆಗಿರಬಹುದು, ನಿಮ್ಮ ಬಿಹೇವಿಯರ್ ಆಗಿರಬಹುದು, ಅವತ್ ಯಾವ ತರ ಇತ್ತೋ ಈಗ್ಲೂ ಕೂಡ ಅದೇ ರೀತಿ ಇದೆ, ಇದೆಲ್ಲ ಅವ್ರಿಗೆ ಅನ್ಸುತ್ತೆ. ಸೊ ನನ್ನ ವ್ಯಕ್ತಿ ಇಲ್ಲಿ ಚೇಂಜ್ ಆಗಿಲ್ಲ, ಬದಲಾಗಿಲ್ಲ, ನಾನಿಲ್ಲಿ ಬದಲಾಗಿರೋದು. ಸೊ ಆ ಒಂದು ವ್ಯಕ್ತಿ ಬೇಕು ಅಂತಂದ್ರೆ ನಾನು ಮೊದ್ಲಿನ ತರ ಬದಲಾಗಿ ಈ ಒಂದು ವ್ಯಕ್ತಿ ಹತ್ರ ನಾನು ವಾಪಸ್ ಹೋದ್ರೆ ಅವರು ನನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅವ್ರಿಗೆ ಒಂದು ಓಪ್ಸ್ ಇದೆ ಅಂತ ಹೇಳ್ಬಹುದು. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್, ಸೊ ನಾನು ಏನ್ ಮಾಡ್ಕೊಂಡೆ ನನ್ನ ಜೀವನದಲ್ಲಿ, ಒಂದು ರಾಂಗ್ ಡಿಸಿಷನ್ ಒಂದು ರಾಂಗ್ ಟೈಮ್ ಅಲ್ಲಿ ತಗೊಂಡ್ಬಿಟ್ಟಿದೀನಿ, ಬಟ್ ಇದನ್ನ ನಾನು ಸರಿಪಡಿಸ್ಕೊಂಡು ನಾನು ಮುಂದೆ ಅದನ್ನ ತಪ್ಪು ಮಾಡಿರೋದನ್ನ ನಾನು ತೆಗೆದುಕೊಂಡು ನಾನು ಈ ಒಂದು ವ್ಯಕ್ತಿನ ಹತ್ರ ನಾನು ಹೋಗಿ ಅಪ್ರೋಚ್ ಮಾಡಿಲ್ಲ ಅಂತ ಅಂದ್ರೆ ಮೇ ಬಿ ನಂದು ಲೈಫ್ ಅಲ್ಲಿ ನಾನು ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಯೋಚನೆಗಳಾಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯೋರ್ ಲವ್, ಮಿಸ್ಸಿಂಗ್ ಯೋರ್ ಲೈಕ್ ಮೆಮೊರೀಸ್. ಸೊ ನಿಮ್ಮ ಜೊತೆಗೆ ಎಲ್ಲ ಏನ್ ಕಳೆದಿದ್ದಾರೆ ಕ್ಷಣಗಳು, ಟೈಮ್ಸ್, ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡುವಾಗ ದಿಸ್ ಪರ್ಸನ್ ಇಸ್ ಫೀಲ್ ವೆರಿ ನೆಸ್ಟಾಲಜಿಕ್. ಸೊ ನೆಸ್ಟಾಲಜಿಕ್ ಮೊಮೆಂಟ್ಸ್ ನ ಅವರು ನಿಮ್ಮ ಜೊತೆಗೆ ಕಳೆದಿದ್ದಾರೆ. ಸೊ ಇದೆಲ್ಲಾನು ಅವ್ರಿಗೆ ಫೀಲ್ ಆಗತ್ತೆ ದಟ್ ದಿಸ್ ಇಸ್ ಮೈ ರಿಯಲ್ ಪಾರ್ಟ್ನರ್. ಸೊ ತುಂಬಾ ಜನಗಳ ಹತ್ರ ಇವರು ಫ್ಲಾಟ್ ಮಾಡಿರ್ಬಹುದು, ಅಥವಾ ಈ ಒಂದು ವ್ಯಕ್ತಿ ಜಸ್ಟ್ ಫ್ಲಿಂಗ್ಸ್ ತರ ತುಂಬಾ ಜನಗಳ ಹತ್ರ ಇರಬಹುದು. ಬಟ್ ಅವ್ರಿಗೆ ರಿಯಲ್ ಪಾರ್ಟ್ನರ್, ಒಂದು ರಿಯಲ್ ಲವ್, ಒಂದು ಆನೆಸ್ಟಿ, ಲಾಯಲ್ಟಿ, ಜೆನ್ಯಾನಿಟಿ ಅಂತ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ದಟ್ ಈಸ್ ಯು.
ಸೊ ನೀವ್ ಮಾತ್ರ ಅವ್ರಿಗೆ ನಿಜವಾದ ಪ್ರೀತಿ ಕೊಡಕ್ ಸಾಧ್ಯ, ನಿಜವಾದ ಕೇರ್ ಮಾಡಕ್ಕೆ ಸಾಧ್ಯ. ಸೊ ಎಲ್ಲಾರು ನನ್ನ ಜೊತೆಗೆ ಟೈಮ್ ಪಾಸ್ ಮಾಡ್ಬೋದು, ಟೈಮ್ ಪಾಸ್ ಆದಂತ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬರಬಹುದು. ಬಟ್ ನನ್ನ ಲೈಫ್ ಅಲ್ಲಿ ನಾನು ತುಂಬಾನೇ ಒಬ್ಬ ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯೂರ್ ಆದಂತ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಾರೆ, ತುಂಬಾ ಜೆನ್ಯೂನ್ ಆಗಿ ಇದ್ದಾರೆ ಅಂತ ಅಂದ್ರೆ ಅದು ನೀವು ಅಂತ ಅವ್ರಿಗೆ ಫೀಲ್ ಆಗತ್ತೆ. ಸೊ ಇವ್ರಿಗೆ ಗೊತ್ತಿದೆ, ಸೊ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಫೇಕ್ ಪ್ರೀತಿ ಮಾಡ್ತಾರೆ, ಎಲ್ಲಾನು ಈ ಒಂದು ವ್ಯಕ್ತಿ ಗೊತ್ತಿದೆ. ಎಲ್ಲಾನು ಕೂಡ ಇವರ ಜೀವನದಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ಅವರ ಲೈಫ್ ಅಲ್ಲಿ ಒಂದು ಜೆನ್ಯೂನ್ ಪರ್ಸನ್ ಅಂದ್ರೆ ಅದು ನೀವು, ಅದು ಮುಂದೆನೂ ಕೂಡ ನೀವೇ ಇರ್ತೀರಾ. ಸೊ ಯಾರು ಕೂಡ ಈ ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ರಿ, ಸೊ ತುಂಬಾನೇ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಮ್ಯೂಚುವಲ್ ಕನೆಕ್ಷನ್ಸ್ ಇತ್ತು ನಿಮ್ಮಿಬ್ರು ಮಧ್ಯ. ಸೊ ನಿಮ್ಮ ವ್ಯಕ್ತಿ ಏನು ಹೇಳಿಲ್ಲ ಅಂದ್ರೂ ಕೂಡ ನೀವು ಅವ್ರನ್ನ ಅರ್ಥ ಮಾಡ್ಕೋತಾ ಇದ್ರಿ. ಆ ಒಂದು ಮೊಮೆಂಟ್ಗೆ ನೀವು ಅವ್ರ ಮೇಲೆ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿರ್ಬಹುದು. ಬಟ್ ಆ ಒಂದು ವ್ಯಕ್ತಿನ ಇಂಚಿಗೂ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಯು. ಇದು ಅವ್ರಿಗೆ ಫೀಲ್ ಆಗುತ್ತೆ. ನಮ್ಮಿಬ್ರ ಮಧ್ಯ ತುಂಬಾ ಒಳ್ಳೆ ಬಾಂಡಿಂಗ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಮ್ಯೂಚುವಲ್ ಕನೆಕ್ಷನ್ಸ್ ಇತ್ತು, ಒಳ್ಳೆ ಪ್ರೀತಿ, ವಾತ್ಸಲ್ಯ, ರೆಸ್ಪೆಕ್ಟ್ ಎಲ್ಲ ಒಂದ್ ವ್ಯಕ್ತಿ ನಂಗೆ ಕೊಡ್ತಾ ಇದ್ರು. ಬಟ್ ಅಂತ ಪ್ರೀತಿನ ನಾನು ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಬಟ್ ಇವಾಗ ನಾನು ಅದನ್ನ ಕಳ್ಕೊಂಡಾದ್ಮೇಲೆ ನಂಗೆ ಅರ್ಥ ಆಗ್ತದೆ ಅದ್ರ ಟ್ರೂ ವ್ಯಾಲ್ಯೂ ಏನು ಅಂತ. ಸೊ ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗಿನೂ ಕೂಡ ನಂಗೆ ರಿಯಲೈಸ್ ಆಗಿನೂ ಕೂಡ ನಾನು ಸುಮ್ನೆ ಇದ್ರೆ ನನ್ನಂತ ಫೂಲಿಶ್ ಅಂಡ್ ಇಡಿಯಟ್ ಯಾರು ಕೂಡ ಇರೋದಿಲ್ಲ. ಸೊ ಈ ಒಂದು ವ್ಯಕ್ತಿ ಹತ್ರ ಅಟ್ ಎನಿ ಕಾಸ್ಟ್ ಇವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಅವರ ಮೈಂಡ್ ಅಲ್ಲಿ ಏನಿದೆ ಎಲ್ಲಾನು ಕೂಡ ತಿಳ್ಕೊಬೇಕು. ಅಂಡ್ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವ ರೀತಿಯ ಯೋಚನೆಗಳಿದೆ ಅನ್ನೋದು ನಂಗೆ ಗೊತ್ತಾಗ್ಬೇಕು. ಅಂಡ್ ದಿಸ್ ಪರ್ಸನ್ ಫೀಲ್ಸ್ ಎಲ್ಲೋ ಒಂದು ಕಡೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಕಾಯ್ತಾ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಬಹುದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಬಟ್ ಡೆಫಿನೆಟ್ಲಿ ಗೈಸ್, ಸೊ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್, ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ಬೇಕು ಅಂತ ಇದ್ದಾರೆ. ಸೊ ಯಾವಾಗ ಬರ್ತಾರೆ ಅಂದ್ರೆ ನಾನು ಹೇಳಿದ್ನಲ್ಲ, ವಿತ್ ಇನ್ ದಿಸ್ ಇಯರ್ ಅಥವಾ 6 to 7 months ಒಳಗಡೆ ನಿಮ್ಮ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ. ಸೊ ಅವ್ರೇನೆಲ್ಲ ತಪ್ಪು ಮಾಡಿದ್ದಾರೆ ಆ ತಪ್ಪನ್ನ ಒಪ್ಕೊಂಡು ಡೆಫಿನೆಟ್ಲಿ ಒಂದು ವ್ಯಕ್ತಿ ಪ್ರೀತಿಗೆ ಸರೆಂಡರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಯಾವ ತರ ಫೀಲ್ ಮಾಡ್ತಾರೆ ಅಂದ್ರೆ, ನನ್ನ ನಿಜವಾದ ರಿಯಲ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಅಂದ್ರೆ ಇವರೇ. ಸೊ ಇವ್ರು ಮಾತ್ರ ನನ್ನ ಜೀವನದ ಸಂಗಾತಿ ಆಗಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಆ ಒಂದು ಸ್ಥಾನವನ್ನ ಕೊಡಕ್ಕಾಗಲ್ಲ, ತುಂಬಸಕ್ಕಾಗಲ್ಲ. ಸೊ ಈ ಒಂದು ವ್ಯಕ್ತಿನ ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ರ, ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ರ ಮಧ್ಯ. ಸೊ ಅದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರತ್ತೆ. ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ಏನ್ ಈಗೋ ಇದೆ, ಆಟಿಟ್ಯೂಡ್ ಇದೆ, ಡೆಫಿನೆಟ್ಲಿ ಅದೆಲ್ಲ ಕಳಚಿ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಪ್ರೀತಿನ ಪಡೆಯೋದಿಕ್ಕೋಸ್ಕರ, ಸೊ ಪ್ರೀತಿಗೆ ಸರೆಂಡರ್ ಆಗೋದಕ್ಕೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್. ಅಂಡ್ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗತ್ತೆ. ವೇಟ್ ಮಾಡಿ. ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನ್ಸ್, ಪೂಜೆ ಪುನಸ್ಕಾರ ಏನೆಲ್ಲ ನೀವು ಮಾಡಿದ್ರಿ ಇಷ್ಟು ವರ್ಷಗಳ ಕಾಲ, ಇಷ್ಟು ದಿನಗಳ ಕಾಲ ಒಂದು ವ್ಯಕ್ತಿಗೋಸ್ಕರ, ಅದೆಲ್ಲಾನು ಕೂಡ ಫಲಿಸ್ತಾ ಇದೆ. ಸೊ ಯುವರ್ ಮ್ಯಾನಿಫೆಸ್ಟಿಂಗ್ ಆರ್ ಲೈಕ್ ಮ್ಯಾನಿಫೆಸ್ಟೆಡ್ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ, ಒಳ್ಳೇದ್ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಕಮಿಂಗ್ ಬ್ಯಾಕ್ ಟು ಯು ಲೈಕ್ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಒಂದು ಹೊಸ ಲೈಫ್ ಚಾಪ್ಟರ್ ಓಪನ್ ಆಗ್ತಾ ಇದೆ, ಒಂದು ಹೊಸ ಖುಷಿ, ಸಂತೋಷ ದಿನಗಳೆಲ್ಲಾನು ಕೂಡ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತೀನಿ. ಸೊ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.